ಬೆಳಗಾವಿಯಲ್ಲಿ ಕನ್ನಡ ರಾಜ್ಯೋತ್ಸವ ಮೆರವಣಿಗೆಯಲ್ಲಿ ಚಾಕು ಇರಿತಕ್ಕೆ ಚಾಕುವನ್ನ ಇರಿಯಲಾಗಿದೆ. ಐವರಿಗೆ ಏಕಾಏಕಿ ಬಂದವರೇ ಚಾಕುವನ್ನ ಇರಿದ್ರು ಅಂತ ರಿಯಾಕ್ಟ್ ಮಾಡಿದ್ದಾರೆ. ಅವರು ಚಾಕು ಇರಿದಿದ್ದು ಯಾಕೆ ಅಂತ ಗೊತ್ತಿಲ್ಲ ಅಂತ ಚಾಕು ಇರಿತಕ್ಕೊಳಗಾದವರು ಹೇಳಿದ್ದು ಪಬ್ಲಿಕ್ ಟಿವಿಗೆ ಗಾಯಾಳು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಒಟ್ಟಾರೆಯಾಗಿ ಬೆಳಗಾವಿಯಲ್ಲಿ ರಾಜ್ಯೋತ್ಸವ ಮೆರವಣಿಗೆಯಲ್ಲಿ ಚಾಕು ಇರಿತ ಕೇಸ್ಗೆ ಸಂಬಂಧಪಟ್ಟಂತೆ ಚಾಕು ಇರಿತಕ್ಕೊಳಗಾದವರು ಈಗಾಗಲೇ ರಿಯಾಕ್ಟ್ ಮಾಡಿದ್ದಾರೆ. ಯಾಕೆ ಈ ಕೃತ್ಯವನ್ನ ಎಸಗಿದ್ರು, ಏನ್ ಕಾರಣ, ಯಾರು ಅನ್ನೋದು ಗೊತ್ತಿಲ್ಲ ಅನ್ನುವಂತಹ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಟೈಮಿಂಗ್ ಗೊತ್ತಿಲ್ಲ ಸರ. ಒಂದು ನಮ್ಮ ದೋಸ್ತ ಗತಿ ಬಡ್ಯಾದ್ರಿ ಗಾಡಿ ಮುಂದೆ ನಮ್ದು ಅದಷ್ಟ ಅದಾಗ ಅಷ್ಟ ಹೋದಿನ್ರಿ ನಾ ನಡಕ ಅವಾಗ ಚಾಕು ಹಾಕ್ಯಾರ ಸರ್. ಎಲ್ಲಿಯವ್ರನ್ನ ಅವರು ಗೊತ್ತಿಲ್ಲ ಅಂದ್ರೆ ಏನೇನು ತೊಗೊಂಬಂದಿದ್ರು ಅವರು? ಚಾಕು ಇತ್ತು, ಒಟ್ಟು ಚಾಕು ಇತ್ತು ಅವ್ರ ಕಡೆ, ಮತ್ತೇನು ಗೊತ್ತಿಲ್ಲ ಸರ್. ಚಾಕು ಒಂದೇ ಐತಿ. ನೀವು ಎಷ್ಟು ಜನ ಐತ್ರಿ? ನಾವು ಇಬ್ಬರು 3 ಮಂದಿ ಇದ್ದು ಸರ. ನಮ್ಮ ಗಾಡಿ ಮುಂದಾರ ಇದು. ಹಾಂ, ನೀವು ಏನು ಮಾಡತ್ತಿದ್ರಿ? ಅವ್ರೇನು ಮಾಡಿದ್ರು? ನಾವು ಸೈಡ್ ನಿಂತು ಸರ. ನನ್ನ ದೋಸ್ತನ ಜಗ್ಗಿ ಬಡಾಕತ್ರಿ, ನಾ ಅವ್ನು ಕರ್ಕೊಂಡ್ ಬರಾಕತ್ತೀನಿ ರೀ. ಕರ್ಕೊಂಡ್ ಬರ್ದು ಮುಂದೆ ಹಿಂದಿನ ಚಾಕು ಹಾಕ್ಬಿಟ್ಟಾರ ನೋಡ್ರಿ ಸರ್. ಎಲ್ಲಿಯವ್ರನ್ನ ಅವರು? ಎಲ್ಲಾರು ಗೊತ್ತಿಲ್ಲ ಸರ್. ಎಲ್ಲಿ ಆಗಿತ್ತಾನೆ ಇದು? ನಮ್ಮ ಒಟ್ಟು 7-8 ಮಂದಿ ಹಾಕ್ಯಾರ ಸರ್. ಈಗ ನೀವೆಲ್ಲ ದೋಸ್ತರಣ್ಣ? ನಾವು ದೋಸ್ತರು. ಎದಕ್ಕೆ ಬಂದಿರಣ್ಣ ಇಲ್ಲಿ? ನಮ್ಮ ಗಾಡಿ ಐತ್ರಿ ಸರ್, ಗಲ್ಲಿದ ನೇರ್ನವ್ರದ್ದು. ಹಾಂ, ನೀವು ಗಾಡಿ ಇದಕ್ಕೆ ಬಂದಿದ್ರಿ? ರಾಜ್ಯೋತ್ಸವಕ್ಕೆ ಬಂದಿದ್ರಿ ನೀವು? ರಾಜ್ಯೋತ್ಸವ ರೀ ಸರ. ನಮ್ದು ರಾಜ್ಯೋತ್ಸವ ಗಾಡಿ ಬಂದಿರ್ತದ್ರಿ. ನಮ್ದು ಇದು ಸ್ಕೈ ಝೋನ್ ಮುಂದೆ ಸಿಗ್ನಲ್ ಇಲ್ಲ ಸರ್. ಅದು ಆ ಸರ್ಕಲ್ 10-12 ಮಂದಿ ಇದ್ರು ಸರ್. ಒಟ್ಟು 8 ಜನ ಐತ್ರಿ. ನಾವು 8 ಮಂದಿ, ನಾವು 3-4 ಮಂದಿ ಇದ್ವಿ ಸರ. ನಮ್ದೇ ಗಾಡಿ ಇರೋದು ಎಲ್ಲ, ನಾವು ಎಲ್ಲ ಇದ್ದು ರೀ. ನಮ್ಮ ಗಲ್ಲಿ ಗಾಡಿ ಮುಂದೆ ಜಗಳ ಮಾಡಿದ್ರು ಅಂತೇಳಿ ಬಿಡ್ಸಕ್ಕೆ ಹೋದ್ರು ಸರ್. ನಾವು ಬಿಡ್ಸಕ್ಕೆ ಹೋಗಂತಲೇ ನಮ್ಮನ್ನ ಬಡ್ದಾರ ನೋಡ್ರಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿಲೀಪ್, ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ. ದಿಲೀಪ್, ಘಟನೆ ಹೇಗಾಯ್ತು? ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಚಾಕು ಇರಿತಕ್ಕೆ ಒಳಗಾದವರ ಪರಿಸ್ಥಿತಿ ಯಾವ ರೀತಿಯಾಗಿದೆ ಸದ್ಯಕ್ಕೆ? ಕಾವ್ಯ, ಒಟ್ಟು 7 ಜನರಿಗೆ ಈ ಒಂದು ಗಾಯ ಆಗಿರುವಂಥದ್ದು, 6 ಜನರ ಮೇಲೆ ಒಂದಿಷ್ಟು ಚಾಕು ಇರಿತ ಆಗಿರುವಂಥದ್ದು. ಏನು ನೆಹರು ನಗರದಿಂದ ಏನು ಟ್ಯಾಬ್ಲೆಟ್ ಬರ್ತಾ ಇತ್ತು, ರೂಪಕ ಬರ್ತಾ ಇತ್ತು, ಅದು ಸದಾಶಿವನಗರ ಏನು ಕಾರ್ನರ್ ಇದೆ, ಆ ಲಕ್ಷ್ಮೀ ಕಾಂಪ್ಲೆಕ್ಸ್ ಕಾರ್ನರ್ ಹೋಗುವಾಗ ಈ ಒಂದು ಘಟನೆ ಆಗಿರುವ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದರೆ ಯಾರು ಬಂದಿದ್ರು, ಹೇಗೆ ಬಂದಿರೋ ಮಾಹಿತಿ ಸಿಗ್ತಾ ಇಲ್ಲ. ಆದರೆ ಏಕಾಏಕಿ ಬಂದಂಥ ಒಂದಿಷ್ಟು ಜನರು ಏನೋ ಅಂದ್ರೆ ಚಾಕು ಹಿಡ್ಕೊಂಡ್ಬಂದ್ರು, ಚೂರಿ ಹಿಡ್ಕೊಂಡ್ಬಂದ್ರು, ಎದ್ವಾ ನಮ್ಮನ್ನು ಚುಚ್ಚಿದ್ರು ಮತ್ತು ಅಲ್ಲಿಂದ ಓಡಿ ಹೋದ್ರು ಅಂತ ಹೇಳಿ ಅದೇನು ಗಾಯಗಳು ತೀರ್ಸ್ತಾರೆ. ಇನ್ನೊಂದು ಕಡೆ ಏನಂತಂದರೆ ಗಲಾಟೆ ಆಗ್ತಾ ಇತ್ತು. ಆ ಗಲಾಟೆಯಲ್ಲಿ ತಲೆಗೆ ಏಟಾಗಿ ಓರ್ವ ಏನು ಅಡ್ಮಿಟ್ ಆಗಿರೋದು. ಒಟ್ಟಾರೆ 7 ಜನ ಅಡ್ಮಿಟ್ ಆಗಿದ್ದಾರೆ. ಅದರಲ್ಲಿ 5 ಏನಿದ್ದಾರೆ ಬೆಳಗಾವಿ ಜಿಲ್ಲಾಸ್ಪತ್ರೆಯಲ್ಲಿ ಇದ್ದಾರೆ ಮತ್ತು 2 ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿರುವಂಥದ್ದು. ಇದೆಲ್ಲದರ ವಿಚಾರವಾಗಿ ಬೆಳಗಾವಿಯ ಪೊಲೀಸ್ ಕಮಿಷನರ್ ಈಗಾಗಲೇ ಭೇಟಿಯನ್ನು ಕೊಟ್ಟು ಪರಿಶೀಲನೆ ಮಾಡ್ತಾ ಇದ್ದಾರೆ. ಮತ್ತು ಇದೀಗ ಬಂದ ಮಾಹಿತಿ ಪ್ರಕಾರ ಏನಂತಂದರೆ ಎಲ್ಲ ಏನು ಟ್ಯಾಬ್ಲೆಟ್ ಹೊರತಕ್ಕಂಥ ಏನು ಧ್ವನಿವರ್ಧಕದ್ದು, ಆ ಧ್ವನಿವರ್ಧಕಗಳು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಬಂದ್ ಮಾಡಿದ್ರು. ಇಲ್ಲ ಅಂದರೆ ಸುಮಾರು ರಾತ್ರಿ 2 ಗಂಟೆ 3 ಗಂಟೆವರೆಗೂ ಕೂಡ ಈ ಧ್ವನಿವರ್ಧಕಗಳು ಹೋಗ್ತಾ ಇದ್ದು ಮತ್ತು ಮೆರವಣಿಗೆ ಹೋಗ್ತಾ ಇತ್ತು. ಆದರೆ ಈ ಒಂದು ಘಟನೆ ಆದ ತಕ್ಷಣ ಬೆಳಗಾವಿ ಮಹಾನಗರ ಪೊಲೀಸರು ಎಚ್ಚೆತ್ತುಕೊಂಡು ಈ ಮೆರವಣಿಗೆಯಲ್ಲಿರ್ತಕ್ಕಂಥ ಏನು ಧ್ವನಿವರ್ಧಕ ಇತ್ತು, ಆ ಧ್ವನಿವರ್ಧಕ ಎಲ್ಲವನ್ನು ಕೂಡ ಕ್ಲೋಸ್ ಮಾಡಿ ಬೇಗ ಮನೆಗೆ ಹೋಗಬೇಕು, ವಾತಾವರಣ ಸರಿ ಇಲ್ಲ ಅಂಥೇಳಿ ಒಂದು ಮಾಹಿತಿ ಕೊಡೋದ್ರ ಮುಖಾಂತರ ಏನು ಈ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಿದಂಥ ಏನು ಟ್ಯಾಬ್ಲೆಟ್ಗಳನ್ನು ಎಲ್ಲವನ್ನು ಕೂಡ ಬೇಗ ಕಳಿಸ್ತಕ್ಕಂಥ ವಿಚಾರವನ್ನು ಕೂಡ ಇಲ್ಲಿ ಮಾಡ್ತಾ ಇರುವಂಥದ್ದು. ಮತ್ತು ನಮಗೆ ಬರ್ತಾ ಮಾಹಿತಿ ಪ್ರಕಾರ ಇದು ಹೇಗೆ ಆಯಿತು ಅನ್ನೋದನ್ನು CCTVಗಳನ್ನು ವಶಪಡಿಸ್ಕೊಂಡಿದ್ದಾರೆ. CCTVಯಲ್ಲಿ ಬಂದಂಥ ಮಾಹಿತಿಯನ್ನು ತೆಗೆದುಕೊಂಡು ಒಂದು ಪ್ರತ್ಯೇಕ ತಂಡವನ್ನು ರಚನೆ ಮಾಡಿದರೆ ಆ ತಂಡದ ಪ್ರಕಾರ APMC ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಕಾವ್ಯ.